ಪರಮೇಶ್ವರ್ ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕಡೆಗೆ ಶೋಷಿತರ ಸಮುದಾಯಕ್ಕೆ ಸಮುದಾಯ ಸಮಾವೇಶಕ್ಕೆ ಅನುಮತಿ ಕೊಡಲೇಬೇಕು ಅನ್ನೋ ಒಂದು ಕಡೆ ಕೂಗು, ಮತ್ತೊಂದು ಕಡೆಗೆ ಸಿಎಂ ಆಪ್ತ ಸಚಿವರ ದೆಹಲಿ ಪ್ರವಾಸ ಸಾಕಷ್ಟು. ನೋಡ್ರಿ, ದೆಹಲಿಗೆ ಪರಮೇಶ್ವರ್ ಅವರು ಹೋಗ್ತಾರೆ, ಶಿವಕುಮಾರ್ ಅವರು ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗ್ತಾರೆ, ಬೇರೆ ಸಚಿವರುಗಳು ಹೋಗ್ತಾರೆ. ದೆಹಲಿನಲ್ಲಿ 10 ಕೆಲಸ ಕಾರ್ಯಗಳು ಇರ್ತದೆ. ಒಂದು ಕಡೆ ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಇರ್ತದೆ, ಮಾತುಕತೆ ಮಾಡಬೇಕಾಗಿರ್ತದೆ. ಇನ್ನೊಂದು ಕಡೆ ಪಕ್ಷದ ಜೊತೆ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಹಜವಾದಂಥ ಒಂದು ನಡವಳಿಕೆ. ಸಚಿವರು ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ರು, ಸಮಾವೇಶ ಮಾಡಲಿಕ್ಕೆ ಅವಕಾಶ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಬಹಳ ಸಣ್ಣವನು. ಅವ್ರು ದೊಡ್ಡವ್ರನ್ನ ಕೇಳಿ, ದೊಡ್ಡವ್ರು ಉತ್ತರ ಕೊಡ್ತಾರೆ. ನಾನು ಯಾವುದಕ್ಕೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ರೆಸ್ಟ್ ಕೊಟ್ಟಿದ್ದಾರೆ, ರೆಸ್ಟ್ ಅಲ್ಲಿ ಇರ್ತೀನಿ. ನಾನು ಇವತ್ತೇ ಅಲ್ಲ ರೀ, ನಾನು ಹಿಂದೆ ಬಹಳ ಹಿಂದೆಯಿಂದನೂ ನನ್ನ ಹೆಸರಿನಲ್ಲಿ ನಮ್ಮ ತಾಯಿ ಆಗ್ತಾ ಇದ್ರು. ನಮ್ಮ ತಾಯಿ ಆದ್ಮೇಲೆ ಈಗ ನನ್ನ ಹೆಸರಿನಲ್ಲಿ ಆಗ್ತಾ ಇದ್ರು ಅಷ್ಟೇ. ಇದೇನಲ್ಲ. ನಾನು ಬಹಳ ದಿನ ಶಿವಕುಮಾರ್ ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದಾಗಲೇನೆ ನಾನಲ್ಲಿ ಡೈರಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಡೈರಿ ಆಕ್ಟಿವಿಟೀಸು ರೈತರಿಗೆ ಅನುಕೂಲ ಆಗುವಂಥ ದೃಷ್ಟಿಗೆ ಸುಮಾರು ಒಂದು 45 ಡೈರಿ ಒಂದೇ ದಿನ ನಾವೆಲ್ಲ ಪ್ರಾರಂಭ ಮಾಡಿ ಆ ಭಾಗಕ್ಕೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಮೂಲ್ ವತಿಯಿಂದ ಕನಕಪುರದಲ್ಲಿ ಒಂದು ಮೆಗಾ ಡೈರಿ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದು ವರ್ಲ್ಡ್ ಕ್ಲಾಸ್ಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಅವಾಗವಾಗ ಪ್ರತಿಯೊಂದು ಆಗು ಹೋಗುಗಳನ್ನು, ಯಾಕಂತ ಅಂದರೆ ರೈತರ ಒಂದು ಬದುಕು ರೇಷ್ಮೆ ಮತ್ತು ಹಾಲಿನಲ್ಲಿ ಇರ್ತಕ್ಕಂಥದ್ದು. ಕ್ಷೀರ ಕ್ಷೇತ್ರದಲ್ಲಿ ಮತ್ತು ರೇಷ್ಮೆ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬದುಕ್ತಾ ಇದೆ. ಸೊ ಹಾಗಾಗಿ ನಾನು ಅವಾಗ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಇರ್ಬೋದು, ಅದಕ್ಕೆ ಬೇಕಾದಂಥ ಕೆಲವೊಂದು ಮಾರ್ಗದರ್ಶನಗಳಿರ್ಬೋದು ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ, ನಾಳೆನೂ ಮಾಡ್ತೀನಿ. ಅದಕ್ಕೆ ನಾನು ಚುನಾವಣೆಗೆ ನಿಲ್ತೀನಿ ಅಂತಲ್ಲ, ಚುನಾವಣೆಗೆ ನಿಲ್ಲುವಂಥ ಇರಾದೆ ನನ್ನ ಹತ್ರ ಇಲ್ಲ.